ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸೆಟ್ ದೋಸೆಗೆ ನೆನೆ ಇಡ್ತಾ ಇದ್ದೀನಿ. ದೊಡ್ಡ ಬೌಲಿಂದ ಒಂದು ಬೌಲು ಸ್ಟೋರ್ ಅಕ್ಕಿ ತೊಗೊಂಡಿದ್ದೀನಿ, ಒಂದು ಬೌಲು ಉದ್ದಿನಬೇಳೆ, ಒಂದು ಬೌಲು ಅವಲಕ್ಕಿ, ಒಂದು ಬೌಲು ಕಡಲೆಬೇಳೆ, ಒಂದು ಬೌಲಲ್ಲಿ ಅರ್ಧ ಹೆಸರು ಬೇಳೆನ ತೊಗೊಂಡಿದ್ದೀನಿ. ಇದನ್ನು ಒಂದು 4 ಸರಿ ತೊಳೆದು ಒಂದು 5 ಅವರ್ ನೆನೆ ಇಡಬೇಕು ಸೆಟ್ ದೋಸೆಗೆ. ನಾನು ಅಕ್ಕಿನ ತೊಳ್ಕೊತಾ ಇದ್ದೀನಿ ನೀಟಾಗಿ. ನೀವು ಒಂದು 4 5 ಟೈಮು ತೊಳ್ಕೊಬೇಕು ನೀಟಾಗಿ. ನೋಡಿ, ಇಷ್ಟು ನೀಟಾಗಿ ಕಾಣಬೇಕು. ಆಮೇಲೆ ಫುಲ್ ನೀರು ತುಂಬಿ 5 ಅವರ್ ನೆನೆ ಇಟ್ಬಿಡಿ ಫ್ರೆಂಡ್ಸ್. ಇದನ್ನು ತೊಳೆದು ಬಿಟ್ಟು ಈಗ 5 ಅವರಿಗೆ ನೆನೆ ಇಡ್ತಾ ಇದ್ದೀನಿ ನಾನು. ಇದನ್ನೀಗ ಸೈಡಿಗೆ ಜರುಗಿಸ್ಬಿಡೋಣ. 5 ಅವರ್ ಆದಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ದೋಸೆಗೆ ನೆನೆಸಿಟ್ಟಿದ್ವಲ್ಲ, 5 ಅವರ್ ಆಗಿದೆ. ಈಗ ನೋಡಿ, ಇಲ್ಲಿ ಫುಲ್ಲು ನೀರೆಲ್ಲ ಇದಾಗ್ಬಿಟ್ಟಿದೆ ಆಗಲೇ. ಇದನ್ನೀಗ ನಾವು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಇಟ್ಕೋಬೇಕು. 5 ಅವರಿಗೆ ನೆಂದಿದೆ. ಈಗ ಮಿಕ್ಸಿಗೆ ಹಾಕೊಳ್ಳೋಣ. ನಿಮಗೆ ಹೇಳಬೇಕಾದ್ರೆ ನಾನು ಮೆಂತ್ಯಕಾಳು ಹೇಳಿಲ್ಲ. ಮೆಂತ್ಯಕಾಳು ಒಂದು ಆ್ಯಡ್ ಮಾಡಬೇಕು. ನಾನು ಮೆಂತ್ಯಕಾಳು ವೀಡಿಯೋದಲ್ಲಿ ಹಾಕಿಲ್ಲ, ಆಮೇಲೆ ಆ್ಯಡ್ ಮಾಡಿದ್ದೀನಿ ನಾನು. ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ವೀಡಿಯೋದಲ್ಲಿ ಹಾಕಿಲ್ಲ ಅಂತ ಆಮೇಲೆ ನೀವು ಹಾಕಲಿಲ್ಲಂಗಿರಬೇಡಿ, ಹಾಕ್ಕೊಳ್ಳಿ. ಇದನ್ನೀಗ ನಾನು ನುಣ್ಣಗೆ ರುಬ್ಕೊಂಬಂದು ತೋರಿಸ್ತೀನಿ. ನೋಡಿ, ಇಲ್ಲಿ ನಾನೀಗ ರುಬ್ಕೊಂಬಂದಿದ್ದೀನಿ. ಸೆಟ್ ದೋಸೆಗೆ ಈ ಥರನೇ ರುಬ್ಕೋಬೇಕು. ಈಗ ಇದನ್ನು ಎಲ್ಲ ರುಬ್ಕೊಳ್ಳೋಣ. ನೋಡಿ, ಇವಾಗ ಸೆಟ್ ದೋಸೆದು ಫುಲ್ ನೀಟಾಗಿ ರುಬ್ಕೊಂಬಂದಿದ್ದೀನಿ ನಾನು. ಅದಕ್ಕೆ 1 ಸ್ಪೂನು ಉಪ್ಪು, 1-2 ಚಿಟಿಕೆಯಷ್ಟು ಸೋಡಾ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ನೈಟೆಲ್ಲ ಇದನ್ನು ಇಟ್ಬಿಡಬೇಕು. ನೋಡಿ, ಸೆಟ್ ದೋಸೆಗೆ ನೆನೆ ಇಟ್ಟಿದ್ವಲ್ಲ, ರೆಡಿಯಾಗಿದೆ. ಈಗ ನೋಡಿ ಎಷ್ಟು ನೀಟಾಗಿ ಉಬ್ಬಿದೆ. ನಾನು ಉಬ್ಬಿರೋದನ್ನು ಕಲಿಸ್ಬಿಟ್ಟಿದ್ದೀನಿ. ರೆಡಿಯಾಗಿದೆ ಹಿಟ್ಟು. ಈಗ ಸೆಟ್ ದೋಸೆಗೆ ಹಾಕ್ತಿದ್ದೀನಿ ನಾನು. ಈ ಥರ ಸ್ವಲ್ಪ ಎಣ್ಣೆ ಹಾಕಿ ನೋಡಿ, ಈ ಥರ ಎಣ್ಣೆ ಎಲ್ಲ ಹಾಕಿದ್ಮೇಲೆ ಒಂದು 1 ಮಿನಿಟ್ ಈ ಥರ ಮುಚ್ಚಿಬಿಟ್ರೆ ಸೆಟ್ ದೋಸೆ ನೀಟಾಗಿ ಆಗಿರುತ್ತೆ. ನೋಡಿ, ಈಗ ಆಗಿದೆ. ಈಗ ಇದನ್ನು ಈ ಥರ ನೀವು ಈ ಥರ ಸ್ಪೂನಿಂದ ಒತ್ತಬಾರ್ದು. ಒತ್ತಿದ್ರೆ ಅದು ಸೆಟ್ ದೋಸೆ ಥರ ಆಗಲ್ಲ, ಅಪ್ಪಚ್ಚಿ ಥರ ಆಗ್ಬಿಡ್ತದೆ ಅದು. ನಾವು ಈಗ ಅದು ಸೆಟ್ ದೋಸೆ ಥರ ಅಂದರೆ ಈ ಥರನೇ ಇರಬೇಕು. ಸುಮ್ಮನೆ ಅಷ್ಟೇ ಲೈಟಾಗಿ ತಿರುಗಿಸ್ಬೇಕಷ್ಟೆ. ನೋಡಿ, ಈ ಥರ. ನೋಡಿ ಫ್ರೆಂಡ್ಸ್, ಎಲ್ಲ ಸೆಟ್ ದೋಸೆನ ನಾನು ಎಷ್ಟಕ್ಕೊಂದು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಒಂದೇ ಥರ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ನಾನು ಹೇಳಿದೆ ನೋಡಿ, ಈಗ ಎಷ್ಟೊಂದು ಮಾಡಿದ್ದೀನಿ ನೋಡಿ. 1 2 3 4 ಮಾಡಿದ್ದೀನಿ ಒಂದೇ ಅಳತೆಗೆ. ಮತ್ತು ನೋಡಿ, ಇಲ್ಲಿ ಒಂದೇ ಥರ ಬಂದಿದೆ ಎಷ್ಟು ನೀಟಾಗಿ. ಇದೇ ಥರ ನೀವು ನೋಡಿ, ಈಗ ಇದೇ ಥರ ನೀವು ಮನೆಯಲ್ಲಿ ಒಂದು ಸರಿ ಸೆಟ್ ದೋಸೆನ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.